ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ, 2 ಹಳೆಯ ಕೇಸ್ಗೆ ಮರುಜೀವ. ಕೇರಳಕ್ಕೂ ಕೂಡ ಲಿಂಕ್. ಕರ್ನಾಟಕದ ಸುಪ್ರಸಿದ್ಧ ದೇವಾಲಯ ಪಟ್ಟಣವಾದಂತಹ ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನು ಹೂತಿಟ್ಟಿರುವಂತಹ ಪ್ರಕರಣ ಮತ್ತು ವೈಯಕ್ತಿಕ ಅಪರಾಧಗಳ ಬಗ್ಗೆ ಸಾಲು ಆರೋಪಗಳಿಂದ ನಲುಗ್ತಾ ಇರುವಂತಹ ವೇಳೆಯಲ್ಲಿ ಹಿಂದಿನ 2 ಬಗೆಹರಿಯದ ಕೇಸ್ಗಳಿಗೆ ಈಗ ಮತ್ತೆ ಮರುಜೀವ ಬಂದಿರುವಂಥದ್ದು. ಅದರೊಂದಿಗೆ ಈ ಪ್ರದೇಶದಲ್ಲಿ ದೀರ್ಘಕಾಲದಿಂದ ಹೊಂದಿರುವಂಥ ಅಧಿಕಾರಸ್ಥರ ಬಗ್ಗೆ ಆಳವಾದ ತನಿಖೆಯ ಬೇಡಿಕೆಗೆ ಹೊಸ ಬಲವನ್ನು ಕೊಡ್ತಾ ಇರುವಂಥದ್ದು. ಈ ಸಾಮೂಹಿಕ ಶವ ಹೂತಿಟ್ಟ ಆರೋಪದಲ್ಲಿ ಕೇರಳದ ಲಿಂಕ್ ಕೂಡ ಪಡೆದುಕೊಂಡಿದೆ. ಕೇರಳದ ಒಂದು ಕುಟುಂಬ 2018ರಲ್ಲಿ ಧರ್ಮಸ್ಥಳ ಬಳಿಯಲ್ಲಿ ನಡೆದಂಥ ಸಾವನ್ನ ಇದೇ ರೀತಿ ಮುಚ್ಚಿ ಹಾಕಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿದೆ. ಕಣ್ಣೂರು ನಿವಾಸಿ ಅನೀಶ್ ಜಾಯ್ ತಮ್ಮ ತಂದೆ ಕೆಜೆ ಜಾಯ್ ಸಾವಿನ ಬಗ್ಗೆ ತನಿಖೆಯನ್ನ ನಡೆಸುವಂತೆ ಕೋರಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ಘಟನೆಯಲ್ಲಿ ಕರ್ನಾಟಕ ಪೊಲೀಸರು ರಸ್ತೆ ಅಪಘಾತ ಅಂತ ಹೇಳಿ ದಾಖಲು ಮಾಡಿದ್ರು ಕೂಡ ಧರ್ಮಸ್ಥಳದಲ್ಲಿ ತಮ್ಮ ಒಡೆತನದ ಭೂಮಿಯನ್ನ ಕಬಳಿಸುವಂತಹ ಪ್ರಯತ್ನದಲ್ಲಿ ತಮ್ಮ ತಂದೆಯನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಅನೀಶ್ ಅವರು ಆರೋಪ ಮಾಡಿದ್ದಾರೆ. ಇನ್ನು ಧರ್ಮಸ್ಥಳದ ಪರವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಂತಹ ಸುಭಾಷ್ ಚಂದ್ರ ಜೈನ್ ಅನ್ನುವಂತಹ ವ್ಯಕ್ತಿ ಆಸ್ತಿಯ ವಿಚಾರದಲ್ಲಿ ತನ್ನ ತಂದೆಗೆ ಪದೇ ಬೆದರಿಕೆಯನ್ನ ಹಾಕ್ತಾ ಇದ್ದ ಅಂತ ಹೇಳಿ ಅವರು ಆರೋಪ ಕೂಡ ಮಾಡಿದ್ದಾರೆ. ಪೊಲೀಸರು 2 ದಿನಗಳಲ್ಲಿ ವಾಹನವನ್ನ ಕಂಡುಕೊಂಡರು. ಆದರೆ ಅದು ಅಪರಿಚಿತ ವಾಹನ ಅಂತ ಹೇಳಿ ಪ್ರಕರಣವನ್ನ ಮುಕ್ತಾಯಗೊಳಿಸಿದ್ರು. ಪ್ರಕರಣವನ್ನ ಮುಂದುವರಿಸಬೇಡಿ ಮತ್ತು ನನ್ನ ಜೀವಕ್ಕೆ ಅಪಾಯವಿದೆ ಅಂತ ಹೇಳಿ ಅವರು ನನಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಅದಕ್ಕಾಗಿ ನಾನು ಕೇರಳಕ್ಕೆ ಹೋದೆ ಅಂತ ಹೇಳಿ ಅನೀಶ್ ಅವರು ಹೇಳಿದ್ದಾರೆ. ಹಾಗಿದ್ರೆ ಆಗಿದ್ದೇನು ಅಂತ ನೋಡೋದಾದ್ರೆ, ಅನೀಶ್ ಜಾಯ್ ಅವರ ತಂದೆ ಕೆಜೆ ಜಾಯ್ ಏಪ್ರಿಲ್ 5ನೇ ತಾರೀಕು 2018ರಂದು ಧರ್ಮಸ್ಥಳದಲ್ಲಿ ಸಾವನ್ನ ಕಂಡಿದ್ರು. ಮೂಡುಬಿದಿರೆ ಠಾಣೆ ವ್ಯಾಪ್ತಿಯಲ್ಲಿ ಬೈಕ್ ಅಪಘಾತದಲ್ಲಿ ಅವರು ಸಾವು ಕೂಡ ಕಂಡಿದ್ರು. ಇದು ಸಾಮಾನ್ಯ ಆಕಸ್ಮಿಕ ಸಾವು ಅಲ್ಲ ಅನ್ನುವಂಥ ಅನುಮಾನ ಕೂಡ ಇತ್ತು ಮತ್ತು ಮೂಡುಬಿದಿರೆ ಪೊಲೀಸರಿಗೆ ಈ ಬಗ್ಗೆ ದೂರನ್ನ ಕೂಡ ಕೊಡಲಾಗಿತ್ತು. ಡಿಕ್ಕಿ ಹೊಡೆದವನನ್ನ ಹಾಗೂ ಕಾರನ್ನ 2 ದಿನಗಳ ಕಾಲ ಠಾಣೆಯಲ್ಲಿ ಇರಿಸಲಾಗಿತ್ತು. ನಂತರ ಆತನನ್ನ ಬಿಡುಗಡೆ ಕೂಡ ಮಾಡಲಾಯಿತು. ಇಲ್ಲಿನ ಪ್ರಮುಖ ವ್ಯಕ್ತಿಗಳು ಇದರ ಹಿಂದೆ ಇದ್ದಾರೆ, ಆತನನ್ನ ಹಿಂಬಾಲಿಸಬಾರದು ಅಂತ ಹೇಳಿ ಎಸ್ಐ ಅನೀಶ್ಗೆ ಕೂಡ ತಿಳಿಸಿದ್ರಂತೆ. ಆತನನ್ನ ಹಿಂಬಾಲಿಸಿದರೆ ಆತನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಎಸ್ಐ ಹೇಳಿದ್ದಾಗಿ ಅನೀಶ್ ಅವರು ತಿಳಿಸಿದ್ದಾರೆ. ಅನೀಶ್ ಅವರ ಅಜ್ಜ ಕರ್ನಾಟಕಕ್ಕೆ ವಲಸೆ ಬಂದು 45 ಎಕರೆ ಭೂಮಿಯನ್ನ ಹೊಂದಿದ್ರು. ಅವರು ರಬ್ಬರ್ ಹಾಗೂ ಗೋಡಂಬಿ ಬೆಳೆಯುವ ಮೂಲಕ ಜೀವನವನ್ನ ಸಾಗಿಸ್ತಾ ಇದ್ರು. ನಾವಿದ್ದ ಸ್ಥಳ ಧರ್ಮಸ್ಥಳದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿನವರು ಆ ಭೂಮಿಯನ್ನ ನೀಡುವಂತೆ ಕೇಳಿದ್ರು. ಅದನ್ನು ಅವರಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಕೂಡ ಅವರು ಬಯಸಿದ್ರು ಅಂತ ಹೇಳಿರುವಂಥದ್ದು. 23 ಎಕರೆ ಜಾಗ ಬರೀ 18 ಲಕ್ಷ ರೂಪಾಯಿಗೆ ಮಾರಾಟ. ಇದಾದ ಬಳಿಕ ನಮ್ಮ ತಂದೆ ಕೆಜೆ ಜಾಯ್ ಅಲ್ಲಿನ ಒಂದು ಹೋಟೆಲನ್ನು ಆರಂಭವನ್ನ ಮಾಡ್ತಾರೆ. ಆ ವೇಳೆ ಅಲ್ಲಿನ ಪ್ರಮುಖ ಲ್ಯಾಂಡ್ ಬ್ರೋಕರ್ ಸುಭಾಷ್ ಚಂದ್ರ ಜೈನ್ ನಮ್ಮನ್ನ ಸಂಪರ್ಕವನ್ನ ಮಾಡಿದ್ರು. ಈ ಜಾಗವನ್ನ ಮಾರುವಂತೆ ಕೇಳ್ಕೊಂಡ್ರು. ಕೊನೆಗೆ ನಮ್ಮಿಂದ ಒತ್ತಾಯಪೂರ್ವಕವಾಗಿ ಜಾಗವನ್ನ ಮಾರಾಟ ಮಾಡಿಸ್ಕೊಂಡ್ರು. 23 ಎಕರೆಯ ಜಾಗವನ್ನ ಬರೀ 18 ಲಕ್ಷ ರೂಪಾಯಿಗೆ ಫಿಕ್ಸ್ ಮಾಡಿದ್ರು. ನನ್ನ ಅಪ್ಪನ ಸಹೋದರರೆಲ್ಲರೂ ಕೂಡ ಇದರಿಂದಾಗಿ ಕೇರಳಕ್ಕೆ ಶಿಫ್ಟ್ ಆದರೆ ತಂದೆ ಮಾತ್ರ ಹೋಟೆಲನ್ನು ನಡೆಸ್ತಾ ಇದ್ರು ಅಂತ ಹೇಳಿ ಅನೀಶ್ ಜಾಯ್ ಅವರು ಹೇಳಿದ್ದಾರೆ. ಇದಾದ ಬಳಿಕ ಉಳಿದ ಜಾಗವನ್ನ ಮಾರಾಟ ಮಾಡುವಂತೆ ಒತ್ತಾಯವನ್ನ ಮಾಡಿದ್ರು. ಆದರೆ ಅದಕ್ಕೆ ನಮ್ಮ ತಂದೆಯವರು ಒಪ್ಪಲಿಲ್ಲ. ಬ್ಯಾಂಕ್ಗೆ ಹೋಗಿ ಜಾಗದ ಮೇಲೆ ಸಾಲ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆದರೆ ಬ್ಯಾಂಕ್ನಲ್ಲಿ ಇರುವುದು ಪೂರ್ತಿ ಅವರದ್ದೇ ಜನ. ಸುಭಾಷ್ ಚಂದ್ರ ಜೈನ್ಗೆ ಈ ಮಾಹಿತಿ ಗೊತ್ತಾದ ಬಳಿಕ ಸಮಸ್ಯೆ ಮತ್ತಷ್ಟು ಶುರುವಾಯಿತು. ಸಾಲ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ತಂದೆ ಓಡಾಡುತ್ತಿರುವಾಗಲೇ 1 ತಿಂಗಳ ಅಂತರದಲ್ಲಿ ಅವರು ಬೈಕ್ ಅಪಘಾತದಲ್ಲಿ ಸಾವನ್ನ ಕಂಡ್ರು. ಧರ್ಮಸ್ಥಳದ ಬಗ್ಗೆ ಹೊರಬರ್ತಾ ಇರುವಂತಹ ಎಲ್ಲಾ ಮಾಹಿತಿಗಳು ಕೂಡ ನಿಜ ಅಂತ ಹೇಳಿ ಅನೀಶ್ ಅವರು ಹೇಳ್ತಿದ್ದಾರೆ. ಇನ್ನು ಪದ್ಮಲತಾ ಕೇಸ್ ಬಗ್ಗೆ ನೋಡುವಂಥದ್ದಾದ್ರೆ, ಮರುಜೀವ ಪಡೆದುಕೊಂಡಂತಹ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು 1986ರಲ್ಲಿ ಧರ್ಮಸ್ಥಳದ ಬೋಳ್ಯಾರು ಗ್ರಾಮದ ಕಾಲೇಜು ವಿದ್ಯಾರ್ಥಿನಿ ಪದ್ಮಲತಾ ಅವರ ಸಾವು. ಸುಮಾರು 4 ದಶಕದ ಹಿಂದೆ ಈಕೆ ನಿಗೂಢವಾಗಿ ಸಾವನ್ನಪ್ತಾಳೆ. 56 ದಿನಗಳ ನಂತರ ನೇತ್ರಾವತಿ ನದಿಯಲ್ಲಿ ಆಕೆಯ ಶವ ಕೈಕಾಲುಗಳನ್ನು ಕಟ್ಟಿರುವಂತಹ ರೀತಿಯಲ್ಲಿ ಪತ್ತೆಯಾಗಿತ್ತು. ಆದರೆ ಕೇಸ್ನಲ್ಲಿ ಯಾರನ್ನು ಕೂಡ ಬಂಧಿಸಿರಲಿಲ್ಲ. ಕೊನೆಗೆ ಈ ಪ್ರಕರಣವನ್ನ ಕ್ರಿಮಿನಲ್ ತನಿಖಾ ಇಲಾಖೆ ಅಂದ್ರೆ CID ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಕೇಸನ್ನ ಮುಚ್ಚಿ ಹಾಕಲಾಯಿತು. ಈ ಬಗ್ಗೆ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಆರಂಭ ಆಗ್ತಾ ಇದೆ. ಪದ್ಮಲತಾ ಅವರ ಸಹೋದರಿ ಚಂದ್ರಾವತಿ ಅವರು ಸಹೋದರಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆಯನ್ನ ಮಾಡಲಾಗಿದೆ ಅಂತ ಹೇಳಿ ದೀರ್ಘಕಾಲದಿಂದ ಆರೋಪ ಮಾಡ್ತಿದ್ದಾರೆ. ಈಗ ಧರ್ಮಸ್ಥಳ ಸಾಮೂಹಿಕ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ ಏನು SIT ಇರುವಂಥದ್ದು ಕೊಲೆ ದಾಖಲೆಗಳನ್ನ ಮತ್ತೆ ತೆರೆಯುವಂತೆ ಕೋರ್ತಾ ಇದ್ದಾರೆ.
ನಮಗೆ ಪ್ರಸ್ತುತ ಅಧಿಕಾರಿಗಳ ಮೇಲೆ ಇನ್ನೂ ಕೂಡ ನಂಬಿಕೆ ಇದೆ ಅಂತ ಅವರು ತಿಳಿಸಿರುವಂಥದ್ದು. ನಮ್ಮ ಪ್ರಕರಣದ ನಂತರ ಈ ಘಟನೆಗಳು ಕಡಿಮೆ ಆಗಿದೆ, ಆದರೆ ಸೌಜನ್ಯ ಪ್ರಕರಣದ ನಂತರ ಅವು ಮತ್ತೆ ಆರಂಭ ಆಗಿತ್ತು. ಇಂತಹ ಘಟನೆಗಳು ನಿಲ್ಲಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಭಯ ಮತ್ತು ಮೌನದ ವಾತಾವರಣ ಇದೆ ಅಂತ ಹೇಳಿ ಎರಡೂ ಕುಟುಂಬಗಳು ಬೊಟ್ಟು ಮಾಡ್ತಾ ಇದೆ. ಅಲ್ಲಿ ಪೊಲೀಸರು ಮತ್ತು ರಾಜಕೀಯ ಪ್ರಭಾವವು ನ್ಯಾಯವನ್ನ ಬಹಳ ಹಿಂದಿನಿಂದಲೂ ಕೂಡ ತಡಿತಾ ಇದೆ ಅಂತ ಹೇಳಿದ್ದಾರೆ. ಸಾಮೂಹಿಕ ಶವ ಹೂತಿಟ್ಟ ಆರೋಪದ ತನಿಖೆಗಾಗಿ ಈಗ ವಿಶೇಷ ತನಿಖಾ ತಂಡವನ್ನು ಸ್ಥಾಪನೆ ಮಾಡಿರುವುದರಿಂದಾಗಿ ಇದು ಅವರ ದೀರ್ಘಕಾಲದಿಂದ ಮೌನವಾಗಿದ್ದ ಕಥೆಗಳನ್ನು ಮತ್ತೆ ತೆರೆಯುವಂತೆ ಆಗುತ್ತೆ ಅಂತ ಹೇಳಿ ಅವರು ಆಶಯವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಈವರೆಗೂ ಕೂಡ ಧರ್ಮಸ್ಥಳದಲ್ಲಿ ನಡೆದಂತಹ ಅಪರಿಚಿತರ ಸಾವು, ಅತ್ಯಾಚಾರ, ಕೊಲೆ ಪ್ರಕರಣಗಳಿದೆ, ಇನ್ನಾದರೂ ಕೂಡ ಇದಕ್ಕೆಲ್ಲ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.